ನಮಸ್ತೆ, ನಾನು ಸ್ವಾಮಿ ಜಗಳೂರು. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಕೆಇದಲ್ಲಿ 708 ಪೋಸ್ಟ್ ಏನು ಕಾಲಾಗಿತ್ತು, ಅದು ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಆಯ್ತು ಅಂದರೆ ಡೇಟ್ 14ನೇ ತಾರೀಕು ಅಪ್ಲಿಕೇಶನ್ ಡೇಟು, 15ನೇ ತಾರೀಕು ಪೇಮೆಂಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಇ ವಿವಿಧ ಇಲಾಖೆಯಲ್ಲಿ ಸುಮಾರು 33 ಹುದ್ದೆಗಳನ್ನು, ಒಂದು ನಿಮಿಷ, ಗ್ರೂಪ್ ಎ ಬಿ ಸಿಗೆ ಸಂಬಂಧಪಟ್ಟಂತೆ 33 ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೂ ಕೂಡ ಸೇಮ್ ಅಲ್ಲೇನು ಫೀಸ್ ಸ್ಟ್ರಕ್ಚರ್ ಹೇಳಿದ್ರು ಅದೇ ಫೀಸ್ ಸ್ಟ್ರಕ್ಚರೇ ಇಲ್ಲೂ ಕೂಡ ಹೇಳಿದ್ದಾರೆ. SC ST ಗೆ 500, ಜನರಲ್ಗೆ 750 ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಕೋಚಿಂಗ್ ಸೆಂಟರ್ ಧ್ವನಿ ಎತ್ತಿದ್ದಾರೆ. ಇಷ್ಟೊಂದು ಫೀಸು ಹೈ ಆಯಿತು. ಒಬ್ಬ ವಿದ್ಯಾರ್ಥಿ ಲೈಬ್ರರಿಯಲ್ಲಿ ಕುತ್ಕೊಂಡು ಓದೋಕ್ಕೆ ಕನಿಷ್ಠ ಅಂದ್ರೆ 700ರಿಂದ 800 ರೂಪಾಯಿ ಪರ್ ಮಂತ್ ಆದರೆ, ಇಲ್ಲಿ ಒಂದು ಅಪ್ಲಿಕೇಶನ್ಗೆ 750 ರೂಪಾಯಿ. ನೆಕ್ಸ್ಟ್ ಅದೇ ಕೆಇ ಡೈರೆಕ್ಟರ್ ಅವರ ಇನ್ನೊಂದು ನೋಟಿಫಿಕೇಶನ್ ಅಲ್ಲಿ ಹೇಳ್ತಾರೆ, ಫಸ್ಟ್ನೇ ಅಪ್ಲಿಕೇಶನ್ಗೆ ಮಾತ್ರ 750, ನೆಕ್ಸ್ಟ್ ಇನ್ನ ಅಪ್ಲಿಕೇಶನ್ ಆ್ಯಡ್ ಮಾಡ್ತಾ ಹೋದಂಗೆ ಜಸ್ಟ್ 100 ರೂಪಾಯಿ ಮಾತ್ರ ಆ್ಯಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಪೋಸ್ಟ್ಗಳು ಜಾಸ್ತಿ ಇಲ್ಲ, 750 ರೂಪಾಯಿ ಕಡಿಮೆನ ಅಮೌಂಟು. ಇದು ಒಂದು ತಿಂಗಳ ಹುಡುಗರು ಲೈಬ್ರರಿ ಫೀಸ್ ಕಟ್ಟಿರ್ತಾರೆ. ಇಷ್ಟೊಂದು ದುಬಾರಿ ಶುಲ್ಕ ಅವಶ್ಯಕತೆ ಇದೆಯಾ? ಇದೊಂದು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಲಾಸ್ಟ್ ಟೈಮು VA ಓದು ಪೋಸ್ಟ್ ಕರೆದಿದ್ರು, 1000 VA ಪೋಸ್ಟ್ ಕರೆದಿದ್ರು. VA ಅದು 1000 ಪೋಸ್ಟ್ಗೆ ಸೇಮ್ ಫೀಸ್ ಇಟ್ಟಿದ್ರು. ಸೇಮ್ ಫೀಸು ಅದೇ 750 ರೂಪಾಯಿನೇ. 750, 250, 500 ಏನಿದೆ SC ST ಗೆ ಸೇಮ್ ಫೀಸ್ ಇಟ್ಟಿದ್ರು. ಆವಾಗ ಸುಮಾರು 4,70,000 ಅರ್ಜಿ ಬರೆದಿದ್ದು. ಇದು ಕಾಂಪಿಟೇಷನ್ಗೆ ಎಕ್ಸಾಮ್ಗೆ ಅರ್ಜಿ ತಗೊಂಡಿರ್ತಾರೆ. ಅದರ ಟರ್ನ್ ಓವರೇ 23 ಕೋಟಿ ಆಗಿರುತ್ತೆ. ಒಂದು ಎಕ್ಸಾಮ್ ನಡೆಸಕ್ಕೆ ಅಷ್ಟೊಂದು 23 ಕೋಟಿ 24 ಕೋಟಿ ಒಂದು ಎಕ್ಸಾಮ್ ಇಂದ ಆಗಿದೆ ಅಂದ್ರೆ, ಇಲ್ಲಿ ಪೋಸ್ಟ್ ಬಿಟ್ಟಿರೋದೇ 33, ಮೊನ್ನೆ ಬಿಟ್ಟಿರೋದು 708. ಬರೀ ಇಷ್ಟಕ್ಕೆ ಲೆಕ್ಕ ಹಾಕೊಂಡ್ರು ಒಂದು ಸಲ ಔಟ್ಪುಟ್ ಆದವರ ಸಂಖ್ಯೆ ಎಷ್ಟಿರುತ್ತೆ ಅನ್ನೋದನ್ನ ಪರಿಗಣನೆ ಮಾಡಿ ಇಷ್ಟೊಂದು ದುಬಾರಿ ಶುಲ್ಕದ ಅವಶ್ಯಕತೆ ಇದೆಯಾ? ಒಂದ್ಸರಿ ಎಲ್ಲರೂ ಕೂಡ ಚರ್ಚೆ ಮಾಡಿ, ಎಲ್ರು ಧ್ವನಿ ಸಾಧ್ಯ ಆದ್ರೆ ಎಲ್ರು ಧ್ವನಿ ಎತ್ತರಿ. ಅನೇಕ ಕೋಚಿಂಗ್ ಸೆಂಟರ್ಗಳಲ್ಲಿ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ಕನಿಷ್ಠ ಒಂದೊಂದೇ ಅಪ್ಲಿಕೇಶನ್ ಆ್ಯಡ್ ಮಾಡ್ತಾ ಟೆನ್ಷನ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಒಂದು ಅಪ್ಲಿಕೇಶನ್ 750 ಪ್ಲಸ್ ಇನ್ನೂ 2-3 ಎಲಿಜಿಬಿಲಿಟಿ ಅದಾನೆ ಅಂದಾಗ +100 ಅಂದಾಗ ಅಲ್ಲಿಗೆ 1000 ರೂಪಾಯಿ ಆಯ್ತು. ಒಂದು ಆವರೇಜ್ ಹುಡುಗನಿಗೆ 1000 ರೂಪಾಯಿ. PUC ಅಥವಾ ಡಿಗ್ರಿ ಮಾಡಿದ ಕನಿಷ್ಠ 2 ಪೋಸ್ಟಿಗೆ ಹಾಕ್ತಾರೆ. ಕನಿಷ್ಠ 2 ಪೋಸ್ಟಿಗೆ ಹಾಕಿದ್ರು ಕೂಡ 1000 ರೂಪಾಯಿ ಕಟ್ಬೇಕಾಗುತ್ತೆ. ಇದು ಅವಶ್ಯಕತೆ ಇದೆಯಾ? ಈ ಎಲ್ಲದಕ್ಕೂ ಇವ್ರೇನ್ ಪ್ರತಿ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಎಕ್ಸಾಮ್ ನಡೆಸ್ತಿದಾರೋ ಅಥವಾ ಎಲ್ಲಾನು ಸೇರಿ ಎಕ್ಸಾಮ್ ನಡೆಸ್ತಿದಾರೋ? ಒಂದ್ಸರಿ ಕ್ಲಾರಿಫಿಕೇಶನ್ ತಗೊಳ್ರಿ.